ಎಡಿಜಿಪಿ ರ್ಯಾಂಕ್ ಐಜಿಪಿ ರ್ಯಾಂಕಿನ ಒಬ್ಬ ಅಧಿಕಾರಿ ವಿದೌಟ್ ಡ್ರೆಸ್ ಅವರ ಸಮವಸ್ತ್ರ ಇಲ್ಲಾರ್ದೇನೆ ಕೈಯಲ್ಲಿ ಲಾಠಿ ಹಿಡಿದಿದ್ದು ಮಹಾಪರಾಧ. ಅದು ಯಾರು ಹೊಡಿಲಿಕ್ಕೆ ಅಧಿಕಾರ ಇಲ್ಲ. ತಮ್ಮ ಡ್ರೆಸ್ ಯಾವಾಗ ಹಾಕೊಂಡಿಲ್ಲ ಅಂದಮೇಲೆ ಅವರ ಅಧಿಕಾರಿನೇ ಅಲ್ಲ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒತ್ತಡದ ಮೇರೆಗೆ ಅವ್ರನ್ನ ಏನಾದರೂ ಮಾಡಿ ಬಗ್ಗು ಬಿಡಬೇಕು ಅನ್ನೋಂಥ ಉದ್ದೇಶದಿಂದ ನೇರವಾಗಿ CM ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಅಮಾನುಷವಾಗಿ ನಮ್ಮ ಸಮುದಾಯದ ಅಷ್ಟೇ ಅಲ್ಲ ಬೇರೆ ಸಮುದಾಯದವರು ನಮ್ಮ ಬೆಂಬಲಕ್ಕೆ ಬಂದಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಕಾನೂನು ಬಾಹಿರ. ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ, ಅದಕ್ಕೊಂದು ಶಿಷ್ಟಾಚಾರ ಇದೆ. ಒಂದೇ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಏನು ಮಾಡಬೇಕು, ಹಸಿರುವಾಯು ಪ್ರಯೋಗ ಮಾಡಬೇಕಾದ್ರೆ ಏನು ಮಾಡಬೇಕು, ಗೋಳಿಬಾರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಆದಂಥ ಒಂದು ನೀತಿ ಸಂಹಿತೆ ಇದೆ. ಅಲ್ಲಿ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಯಾವುದಾದ್ರೂ ಒಬ್ಬ ಅಧಿಕಾರಿ ಇರಬೇಕು. ಆ ಅಧಿಕಾರಿಗೆ ಅನ್ನಿಸ್ಬೇಕು ಈ ಒಂದು ಗಲಾಟೆಯಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ, ಬೆಂಕಿ ಹಚ್ತಾ ಇದ್ದಾರೆ ಅನ್ನೋಂಥ ಅಂದಾಗ ಮಾತ್ರ ಅದನ್ನೂ ಸಹ ಅವರ ಏನು ಮೈಕ್ ಇರ್ತದೆ, ಅವ್ರ ಒಂದೇನು ಸ್ಪೀಕರ್ ಇರ್ತದೆ, ಅದ್ರ ಮೂಲಕ 3 ಸಲ ಎಚ್ಚರಿಕೆಯನ್ನು ಕೊಡಬೇಕು. ಅದು ಯಾವುದೂ ಮಾಡದೆ ಮೊದಲು ಲಾಠಿ ಚಾರ್ಜ್ ಆಗ್ತದೆ, ಹಿಂದಾಗಡೆ ಕೃತಕವಾಗಿ ಕಲ್ಲು ಒಗೆಯುವಂಥ ಕೆಲಸ ಅದು ಯಾರು ಮಾಡಿದ್ರು ಅದರಿಂದ ಯಾರು ಷಡ್ಯಂತ್ರ ಇದೆ ಅನ್ನೋಂಥದ್ದು ಈ ಸರ್ಕಾರ ರಾಜ್ಯದ ಜನರಿಗೆ ಹೇಳಬೇಕು.